ಬೆಳಗಾವಿಯ ಲೋಕ ಅಖಾಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರತಿಷ್ಠೆಯಾಗಿ ಪರಿಗಣಿಸಿರುವಂತಹ ಕ್ಷೇತ್ರ. ತಮ್ಮ ಮಗ ಮೃಣಾಲ್ ಹೆಬ್ಬಾಳ್ಕರ್ ಕಣದಲ್ಲಿದ್ದಾರೆ. ಈ ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ಈಗ ಜಾತಿ ವಾರ್ ಜೋರಾಗಿ ನಡೀತಾ ಇದೆ. ಪಂಚಮಸಾಲಿ ಮತವನ್ನ ಸೆಳೆಯಲು ಕೈ ಮತ್ತೆ ಕಮಲ ಫೈಟ್ ಜೋರಾಗಿದೆ. ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಅಂತೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಹೆಬ್ಬಾಳ್ಕರ್ ಕಟ್ಟಿ ಹಾಕಲು ಜಾತಿಯನ್ನ ಕೆಣಕಿದೆ ಬಿಜೆಪಿ ಜಾತಿ ಅಸ್ತ್ರಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಟಕ್ಕರ್ ಹೆಂಗಿದೆ ಅಂತ ಹೇಳಿದ್ರೆ, ನನ್ನದು ಚೆನ್ನಮ್ಮನ ರಕ್ತ, ಮಗ ಪಂಚಮಸಾಲಿ. ಜಾತಿ ಅಸ್ತ್ರದ ಹಿಂದೆ ಬಿಜೆಪಿಯ ಪ್ಲಾನ್ ಇದೆಯಾ ಅನ್ನೋದು ಅನುಮಾನ. ಡಿಕೆ ಶಿವಕುಮಾರ್ ಅವರನ್ನ ಮಾನ್ಯ ಸಚಿವ ಮಧು ಬಂಗಾರಪ್ಪ ಭೇಟಿಯಾಗಿ ಬಿ ಫಾರಂ ಅನ್ನ ಪಡ್ಕೊಂಡಿದ್ದಾರೆ. ಇವತ್ತು ಯುಗಾದಿ, ಇವತ್ತು ಭೇಟಿಯಾಗಿ ಮಧು ಬಂಗಾರಪ್ಪ ಅವರು ಡಿಕೆ ಶಿವಕುಮಾರ್ ಅವರಿಂದ ಬಿ ಫಾರಂ ಅನ್ನ ಪಡೆದಿದ್ದಾರೆ. ಶಿವಮೊಗ್ಗ ಲೋಕ ಅಖಾಡದಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರ ಅಬ್ಬರ ಜೋರಾಗಿದೆ. ಗೀತಾ ಪರವಾಗಿ ಬಿ ಫಾರಂ ಅನ್ನ ಮಧು ಬಂಗಾರಪ್ಪ ಪಡೆದುಕೊಂಡಿದ್ದಾರೆ. ಶಿವಮೊಗ್ಗ ಅಖಾಡದಲ್ಲಿ ಹೇಗಾದರೂ ಗೆಲ್ಲಿಸಲೇಬೇಕು ಅಂತೇಳಿ ಟೊಂಕ ಕಟ್ಟಿ ನಿಂತಿದ್ದಾರೆ ಮಧು ಬಂಗಾರಪ್ಪ ಗೀತಾ ಶಿವರಾಜ್ಕುಮಾರ್ ಅವರನ್ನ. ಹಾಗಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಬಿ ಫಾರಂ ಅನ್ನ ಪಡೆದಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಬಿ ಫಾರಂ ಅನ್ನ ವಿತರಣೆ ಮಾಡಲಾಗಿದೆ. ಮಧು ಬಂಗಾರಪ್ಪ ಡಿಕೆ ಶಿವಕುಮಾರ್ ಅವರಿಂದ ಪಡ್ಕೊಂಡಿದ್ದಾರೆ. ಬೆಳಗಾವಿಯ ಲೋಕ ಅಖಾಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರತಿಷ್ಠೆಯಾಗಿ ಪರಿಗಣಿಸಿರುವಂತಹ ಕ್ಷೇತ್ರ. ತಮ್ಮ ಮಗ ಮೃಣಾಲ್ ಹೆಬ್ಬಾಳ್ಕರ್ ಕಣದಲ್ಲಿದ್ದಾರೆ. ಈ ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ಈಗ ಜಾತಿ ವಾರ್ ಜೋರಾಗಿ ನಡೀತಾ ಇದೆ. ಪಂಚಮಸಾಲಿ ಮತವನ್ನ ಸೆಳೆಯಲು ಕೈ ಮತ್ತೆ ಕಮಲ ಫೈಟ್ ಜೋರಾಗಿದೆ. ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಅಂತೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಹೆಬ್ಬಾಳ್ಕರ್ ಕಟ್ಟಿ ಹಾಕಲು ಜಾತಿಯನ್ನ ಕೆಣಕಿದೆ ಬಿಜೆಪಿ ಜಾತಿ ಅಸ್ತ್ರಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಟಕ್ಕರ್ ಹೆಂಗಿದೆ ಅಂತ ಹೇಳಿದ್ರೆ, ನನ್ನದು ಚೆನ್ನಮ್ಮನ ರಕ್ತ, ಮಗ ಪಂಚಮಸಾಲಿ. ಜಾತಿ ಅಸ್ತ್ರದ ಹಿಂದೆ ಬಿಜೆಪಿಯ ಪ್ಲಾನ್ ಇದೆಯಾ ಅನ್ನೋದು ಅನುಮಾನ. ಡಿಕೆ ಶಿವಕುಮಾರ್ ಅವರನ್ನ ಮಾನ್ಯ ಸಚಿವ ಮಧು ಬಂಗಾರಪ್ಪ ಭೇಟಿಯಾಗಿ ಬಿ ಫಾರಂ ಅನ್ನ ಪಡ್ಕೊಂಡಿದ್ದಾರೆ. ಇವತ್ತು ಯುಗಾದಿ, ಇವತ್ತು ಭೇಟಿಯಾಗಿ ಮಧು ಬಂಗಾರಪ್ಪ ಅವರು ಡಿಕೆ ಶಿವಕುಮಾರ್ ಅವರಿಂದ ಬಿ ಫಾರಂ ಅನ್ನ ಪಡೆದಿದ್ದಾರೆ. ಶಿವಮೊಗ್ಗ ಲೋಕ ಅಖಾಡದಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರ ಅಬ್ಬರ ಜೋರಾಗಿದೆ. ಗೀತಾ ಪರವಾಗಿ ಬಿ ಫಾರಂ ಅನ್ನ ಮಧು ಬಂಗಾರಪ್ಪ ಪಡೆದುಕೊಂಡಿದ್ದಾರೆ. ಶಿವಮೊಗ್ಗ ಅಖಾಡದಲ್ಲಿ ಹೇಗಾದರೂ ಗೆಲ್ಲಿಸಲೇಬೇಕು ಅಂತೇಳಿ ಟೊಂಕ ಕಟ್ಟಿ ನಿಂತಿದ್ದಾರೆ ಮಧು ಬಂಗಾರಪ್ಪ ಗೀತಾ ಶಿವರಾಜ್ಕುಮಾರ್ ಅವರನ್ನ. ಹಾಗಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಬಿ ಫಾರಂ ಅನ್ನ ಪಡೆದಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಬಿ ಫಾರಂ ಅನ್ನ ವಿತರಣೆ ಮಾಡಲಾಗಿದೆ. ಮಧು ಬಂಗಾರಪ್ಪ ಡಿಕೆ ಶಿವಕುಮಾರ್ ಅವರಿಂದ ಪಡ್ಕೊಂಡಿದ್ದಾರೆ.